ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರ ಅನ್ನೋದು ನನ್ನ ಭಾವನೆ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಬ್ಲಾಗಲ್ಲಿ ಬನ್ನಿ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಪುದೀನ ಬಾತ್ ಮಾಡೋಣ ಅಂತ ಪುದೀನ ಬಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪುದೀನ ಸ್ವಲ್ಪ ಜಾಸ್ತಿ ಇರಬೇಕು ಪುದೀನ ಬಾತಿಗೆ. ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಇದ್ರೇ ಚೆನ್ನಾಗಿರುತ್ತೆ. ಚಕ್ಕೆ ಲವಂಗ ಬೇಕಾದರೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇಲ್ಲ ಗರಂ ಮಸಾಲ ಇಲ್ಲ ಅನ್ನೋರು ಬೇಕಾದ್ರೆ ಚಕ್ಕೆ ಲವಂಗ ಹಾಕ್ಕೋಬೋದು. ಇದಿಷ್ಟು ಜೊತೆಗೆ ನಾನು 2 ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನೇ ನಾವು ಬೇಕಾದ್ರೆ ಬಟಾಣಿ ಕೂಡ ಹಾಕ್ಕೊಬೋದು. ಇಲ್ಲ ಬಟಾಣಿ ಇಲ್ಲ ಅಂದರೆ ಹಾಗೇನಾದರೂ ಬೇಕಾದ್ರೆ ಮಾಡ್ಕೋಬೋದು. ನಾನು ಹಸಿ ಬಟಾಣಿನ ರಾತ್ರಿಯೇ ನೆನೆಸಿ ಒಂದು ಕುಕ್ ಕೂಗಿಸಿದ್ದೀನಿ ಫಸ್ಟೇ. ಇದಕ್ಕೆ ಈ ಕುಕ್ಕರಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ನಾನು ರುಬ್ಬಿರೋ ಪೇಸ್ಟ್ ಹಾಕಿಬಿಟ್ಟು ಇವಾಗ ಏನು ಬಟಾಣಿ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಸ್ವಲ್ಪ ಎಣ್ಣೆಲ್ಲೇ ರೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕಿದ್ರು, ಒಂದು ಅರ್ಧ ಟೀ ಸ್ಪೂನ್ ಹಾಕಿದ್ರು ಸಾಕು. ಯಾಕಂದರೆ ನಾವು ಮೊದಲೇ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರ್ತೀವಿ. ಸ್ವಲ್ಪ ಎಣ್ಣೆಲ್ಲೇ ಚೆನ್ನಾಗಿ ರೋಸ್ಟ್ ಆಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ನಾವು ಇದು ಮಾಡಬೇಕು. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕೂಗಿಸಿದ್ರೆ ಸಾಕು. ಯಾಕಂದರೆ ನಾನು ಮೊದಲೇ ಬಟಾಣಿ ಕೂಡ ಬೇಯಿಸಿರೋದ್ರಿಂದ ಒಂದೇ ಕೂಗಿಸಿದ್ರೆ ನನಗೆ ಸಾಕಾಗುತ್ತೆ. ಹಾಗಾಗಿ ಒಂದು ಕೂಗಿಸಿದ್ರೆ ತುಂಬ ಟೇಸ್ಟಾಗಿರೋದು ಮತ್ತು ಒಂದು ಪಾಟ್ ರೆಸಿಪಿ ತುಂಬ ಟೇಸ್ಟಿಯಾಗಿ ಬೇಗ ಕೂಡ ಆಗುತ್ತೆ. ಆಫೀಸ್ಗೆ ಹೋಗೋ ಟೈಮಲ್ಲಿ ನಮಗೆ ಟೈಮ್ ಇಲ್ಲದೇ ಇದ್ದಾಗ, ಅರ್ಜೆಂಟಲ್ಲಿದ್ದಾಗ ಈ ಥರ ನಾವು ಒಂದು ಪಾಟ್ ರೆಸಿಪಿ ಮಾಡ್ಕೊಂಬಿಡ್ಬೋದು. ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಬೇಗ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಬಟಾಣಿನ ನೆನೆಸ್ಕೊಂಡೆ. ಹಾಗೆ ನನ್ನ ಮಗಳಿಗೂ ಟಿಫನ್ ಹಾಕ್ಕೊಟ್ಟೆ, ಅವಳಿಗೆ ಬಾಕ್ಸಿಗೂ ಕೂಡ ಕಟ್ಟಿದೆ. ನಮ್ಮ ಮನೆಯವ್ರಿಗೂ ಟಿಫನ್ ಎಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಮನೆಗೆ ಒಂದು ಹೊಸ್ದಾಗಿ ಒಂದು ಬೆಕ್ಕು ಮರಿ ಬಂದುಬಿಟ್ಟಿದೆ. ಆ ಬೆಕ್ಕು ಮರಿಗೋಸ್ಕರ ಹಾಲು ತೊಗೊಂಡೋಗಿ ಹಾಕೋಣ ಅಂತ ಹಾಲು ಕಾಯಿಸ್ಕೊಂಡೋಗಿ ಹಾಕ್ತಾಯಿದ್ದೀನಿ. ಹಾಲನ್ನು ತೊಗೊಂಡೋಗಿ ಹಾಕ್ಬಿಟ್ಟು ಬೇರೆ ಕೆಲಸಗಳು ಮಾಡಬೇಕಾಗಿತ್ತು. ಇವತ್ತು ತುಂಬಾ ಕೆಲಸ ಇತ್ತು. ಹಾಗಾಗಿ ಅದು ಏನಂದರೆ ಸಡನ್ನಾಗಿ ಅಂದರೆ ಇದುವರೆಗೂ ನಾವೇನು ಸಾಕ್ತಾ ಇರಲಿಲ್ಲ. ಇವಾಗಲೇ ಬಂದಿರೋದು ನೋಡಿ. ನಿಮ್ಮ ಜೊತೆ ಮಾತಾಡೋವಾಗ್ಲೂ ಆ ಸೌಂಡ್ ಮಾಡ್ತಾನೇ ಇದೆ. ಬಂದು ಅನ್ನ ಕೂಗ್ತಾನೇ ಇರುತ್ತೆ. ಊಟ ಹಾಕೋವರೆಗೂ. ಊಟ ಹಾಕಿದ್ಮೇಲೆ ಹೋಗುತ್ತೆ. ನೀವೇ ನೋಡಿ ಯಾವ ಥರ ಇದು ಮಾಡುತ್ತೆ ಅಂತ. ಬಂದೆ ಎದ್ದಿ ಹಾಕಮ್ಮ ನೀನು. ನನ್ನ ಮುಖ ಕಾಣಿಸ್ಬಾರ್ದು. ನಾನು ಅದಕ್ಕೆ ಅಷ್ಟೊಂದು ಮಾಡಿದೆ. ಸ್ನ್ಯಾಪ್ಸಿಗೆಲ್ಲ ಮಾಡ್ಬಿಟ್ಬೇಡಮ್ಮ. ಮಾಡಿದೆ ಸ್ನ್ಯಾಪ್ಸಿಗೆಲ್ಲ ಮಾಡ್ಬಿಟ್ಬೇಡಮ್ಮ. ಮಾಡ್ಕೊಂಬಿಟ್ಟು ಹೊಟ್ಟೆಗೆ ಊಟ ಹಾಕ್ಲಿ ಅಂತ ಯಪ್ಪ ನನ್ನ ಮೇಲೆ ಆಗಿರ್ಬಿಟ್ಟದೆ. ಏನು ಏನಪ್ಪ ಊಟ ಬೇಕಾ? ಸರಿ ಬಾರ, ಆಯ್ತು ಕೊಡ್ತೀವಿ. ನೋಡ್ಬೇಕು ಬತ್ತಾಯ್ತಂತ ಅಷ್ಟೇ ಆಗಲ್ಲ. ಏನು ಮಾಡಲ್ಲ ಸುಮ್ಮನೆ. ಸರಿ ಇಲ್ಲ ಇರು, ಆಯ್ತು ಅನ್ನ ಹಾಕೊಂಬರ್ತೀನಿ. ಸರಿ ಸುಮ್ಮನಿರು, ಆಯ್ತು ತರ್ತೀನಿ ಇರು, ಅನ್ನ ತರಿಸ್ಬಿಡ್ತೀನಿ. ನೈಟ್ 24 ಗಂಟೆ ಅದಕ್ಕೆ ಬೆಕ್ಕದೆ ಬಂದ್ಬಿಡೋದು ವಾಲ್ಪೇಪರು. ಆಮೇಲೆ ನೋಡು ಇಲ್ಲೋಡೆ ಹೆಂಗ್ ಬರ್ತೈತೆ ಅಂತ ಬಂದೆ ನನ್ನ ಕಾಲನ್ನ ಮೂಸೋದು. ಇಲ್ಲೋಡು ನನ್ನ ಕಾಲ ಹತ್ರ ಬರೋದಕ್ಕೆ ನನ್ನ ಎತ್ಕೊಳ್ಳಿ ಅನ್ನೋ ಥರ.
ನಾವೇನು ಎತ್ಕೊಂಡಿಲ್ಲಪ್ಪ ಯಾವತ್ತೂ ಕಣೆ, ಯಾವತ್ತು ಎತ್ಕೊಂಡು ಕುರುಬ್ರಳ್ಳಿಲಿ ಬರ್ತಾ ಇದ್ದೀವಿ ಕಣೆ, ಕುರುಬ್ರಳ್ಳಿಲಿ ಬರ್ತಾ ಇದ್ದೀವಿ. ನನಗೆ ಎಲ್ಲಿದ್ದಾಗ ಸಿಗ್ನಲ್ ಬಂತು ಜಗಳ ಆಗತ್ತೆ ಅಂತ, ಶಂಕರ ಮಠ ಸಿಗ್ನಲಲ್ಲಿದ್ದಾಗ ಬಲ್ಗೈ ಮತ್ತು ಬಲ್ಗಲ್ ಕಡಿತಿರ್ಕೊ. ನಾನು ಆವಾಗಲೇ ನಂಗೆ ಡೌಟ್ ಹೊಡಿತು, ಏನೋ ಆಗುತ್ತಲ್ಲ ಮುಂದೆ ರೋಡಲ್ಲಿ ನಮಗೆ ಅಂತ ಅನಿಸ್ತು. ಸರಿ ನಾವು ಹಂಗೆ ಮುಂದಕ್ಕೆ ಬಂದಿದ ತಕ್ಷಣ ಏನಾಯಿತು, ಈ ಕಡೆ ನಮಗೆ ಬಸ್ ಐತೆ, ಆ ಕಡೆ ಗಾಡಿ ಬರ್ತೈತೆ. ಪ್ರಕಾಶ ಏನು ಮಾಡಿದ್ರು, ಒಂದು ಆಟೋದಿಂದ ಸೈಕಲ್ ಒಂಚೂರು ಮುಂದಕ್ಕೆ ಬಂದಿತ್ತು. ಆ ಸೈಕಲ್ಗೆ ಒಂಚೂರು ಟಚ್ ಆಯಿತು ಕಣೆ. ಅದು ಹೊಸ ಸೈಕಲ್ಲೇ, ಹ್ಯಾಂಡಲ್ ಒಂಚೂರು ಮುರಿದೋಯ್ತು. ಅಲ್ಲಿ ಜಗಳ ಆಯಿತು ನಮಗೆ. ಆದರೆ ಅಲ್ಲಿ ಜಗಳ ನಾವು ಮಾತಾಡೋ ಪರಿಸ್ಥಿತಿ ಬಂದೇ ಬರುತ್ತೆ, ಯಾಕಂದ್ರೆ ಅವರು ನಮ್ಮ ಜೊತೆ ಮಾತಾಡುವಾಗ ನಾವು ಮಾತಾಡದೇ ಇರೋಕ್ಕೂ ಆಗಲ್ವಾ. ಹಾಗಾಗಿ ಅವರು ನಮಗೆ ಕಾಸು ಕಟ್ಕೊಡ್ರಿ, ನಿಮ್ಮಿಂದ ಈ ಥರ ಆಯಿತು ಅಂತಂದರು. ಏನೇ ಇದ್ರು ಕಣೆ, ಆ ಸೂಕ್ಷ್ಮ ಬಂದಾಗ ನಾವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅದು ಕಂಟ್ರೋಲ್ ಮಾಡ್ಕೊಳಕ್ಕಾಗಬೇಕಲ್ಲ, ಕೋಪ, ನಮ್ಮ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ವಲ್ಲ. ಬಾ ಬಾ ಬರ ಏನೋ ಏನೋ ಓ ನೋಡಿ ಹೆಂಗೆ ಆಟ ಆಡ್ತಾ ಇರುತ್ತೆ. ಈ ಥರ ಆಡಿದ್ರೆ ಎಲ್ಲರಿಗೂ ಒಂದು ತನ್ನ ಹಾಕ್ಲೇಬೇಕು ಅನಿಸುತ್ತೆ. ನೋಡಿ ಆಟ ಆಡ್ಬಿಟ್ಟು ಹೋಗಿ ಅಲ್ಲಿ ಟೀಪಾಯಿ ಸಂದಿಲ್ ಹೋಗಿ ಕುತ್ಕೊಂಬಿಟ್ಟಿದೆ. ಅದಾದಮೇಲೆ ನಾನು ಟೆರೆಸ್ ಮೇಲೆ ಹೋದೆ ಅಂತ ನಿನ್ನಿಂದೇ ಟೆರೆಸ್ ಮೇಲೂ ಕೂಡ ಬಂದಿದೆ. ಅದಾದಮೇಲೆ ನಾನು ಎಲ್ಲೋ ಹೋಗಿದ್ದೆ ಬಿಡು ಅಂತ ಅಂದ್ಕೊಂಡ್ರೆ, ಈ ಕಿಟಕಿ ಹತ್ರ ಹೋಗಿ ಹೆಂಗೆ ಕೂತಿದೆ ನೋಡಿ, ಅದು ಮಂಚದ ಹತ್ರ ಇಷ್ಟು ಜಾಗ ಇರೋದು, ಅಲ್ಲಿ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ದೆ. ಯಾವುದೇ ಆದರೂ ಅಷ್ಟೇ ಒಂದು ಪ್ರಾಣಿ ಇದ್ದರೆ ಮನೇಲಿ ಯಾವ ಥರ ಬಿಹೇವ್ ಮಾಡ್ತಾ ಇರುತ್ತೆ ನೋಡಿ. ನಮಗೊಂಥರ ಒಂದು ಪ್ರಾಣಿ ಅನ್ನೋಕ್ಕಿಂತ ಯಾರೋ ಒಬ್ಬರು ಹೊಸ್ದಾಗಿ ನಮ್ಮ ಮನೆಗೆ ಯಾರೋ ಹೊಸ್ದಾಗಿ ಬಂದಿದ್ದಾರೆ ಅನ್ನೋ ಥರನೇ ಫೀಲ್ ಆಗ್ತಾಯಿದೆ. ಯಾರೋ ಹೊಸ್ದಾಗಿ ಒಬ್ಬ ವ್ಯಕ್ತಿನೇ ನಮ್ಮ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದ್ದೆ. ಆ ಥರ ನಮಗೆ ಫೀಲ್ ಆಗ್ತಾಯಿದೆ. ಇವಾಗ ಹಂಗೇ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಅಡುಗೆ ಮೊಳಕೆ ಕಾಳು ಸಾಂಬಾರು ಹಾಕಿ ಸೊಪ್ಪು ಹಾಕಿ ಉಪ್ಸಾರು ಮಾಡೋಣ ಅಂತ. ಕಾಳೆಲ್ಲ ನಾವು ಎಷ್ಟು ಬೇಕಷ್ಟು ತೊಗೊಂಡು ಮಿಕ್ಕಿದ ಒಂದು ಬಟ್ಲಾಗ ಹಾಕಿ ಎತ್ತಿಕ್ಬಿಡೋಣ ಫ್ರಿಜ್ಜಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ತೆಗೆದು ರೆಡಿ ಮಾಡ್ಕೊತಾ ಇದ್ದೆ. ಯಾಕಂದರೆ ಕಾಳು ನಾನು ಜಾಸ್ತಿ ನೆನೆಸಿದ್ದೆ, ಅದಕ್ಕೋಸ್ಕರ ಎಷ್ಟು ಬೇಕಷ್ಟು ತೊಗೊಂಡು ಮಿಕ್ಕಿದ ಫ್ರಿಜ್ಜಲ್ಲಿ ತೆಗೆದಿಕ್ಬಿಡಬೇಕು ಅನ್ನೋ ಕಾರಣಕ್ಕೆ ಎಲ್ಲ ತೆಗೆದಿಕ್ಕೊಂಬಿಡ್ತಾ ಇದ್ದೀನಿ. ಸೊಪ್ಪು ಅಷ್ಟೇ 2 ಕಟ್ಟು ತಂದುಬಿಟ್ಟಿದ್ರು ನಮ್ಮ ಮನೆಗೆ ಒಂದೇ ಸಲ. ನನಗೆ 1 ಕಟ್ಟು ತಂದ್ರೂ ಸಾಕಾಗೋಗುತ್ತೆ, ಒಂದೇ ಸಲ 2 ಕಟ್ಟು ತಂದಿದ್ರೆ ಇದರಿಂದ ಸುಮ್ಮನೆ ಯಾಕೆ ವೇಸ್ಟ್ ಎಲ್ಲನೂ ಮೊಳಕೆ ಕಾಳು ಹಾಕ್ಬಿಟ್ಟು ಸಾಂಬಾರು ಉಪ್ಸಾರು ಮಾಡಬೇಕು ರೆಡಿ ಮಾಡ್ಕೊತಾ ಇದ್ದೆ. ಉಪ್ಸಾರು ಮಾಡಿದರೆ ಚೆನ್ನಾಗಿರುತ್ತೆ. ಉಪ್ಪೆಸರು ಖಾರ ಇದ್ದರೆ ನಮ್ಗೆ ಯಾವಾಗ ಬೇಕು ಅವಾಗ ನಾವು ಯೂಸ್ ಮಾಡ್ಕೊತಾನೆ ಇರ್ತೀವಿ. ನಮಗೆ ಜಾಸ್ತಿ ನಾವು ಎಲ್ಲದಕ್ಕೂ ಉಪ್ಪೆಸರು ಖಾರ ಯೂಸ್ ಮಾಡ್ತಾನೆ ಇರ್ತೀವಿ. ಇರಲಿ ಇದ್ರೂ ಅದ್ರ ಜೊತೆಗೆ ನಮಗೆ ಉಪ್ಪೆಸರು ಖಾರ ಇರಲೇಬೇಕು. ಅದಕ್ಕೋಸ್ಕರ ನಾನು ಉಪ್ಪೆಸರು ಖಾರ ಅರಿಯುವಾಗಲೂ ಅಷ್ಟೇ ನೋಡಿ, ಇದೆಲ್ಲ ಹಾಕ್ಬಿಟ್ಟು ಕುಕ್ಕರ್ಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಕೂಗಿಸ್ಕೊಂಡೆ. ಆ ಸೊಪ್ಪಿನ ಜೊತೆನೇ ಕಾಳು ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೂಗಿಸ್ಕೊಂಡೆ ನೋಡಿ. ಹಸಿಮೆಣ್ಸಿನ್ಕಾಯಿ, ಹುಳಿಕಾಳು ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಉಪ್ಪು ಸ್ವಲ್ಪ ನಾವು ಜಾಸ್ತಿ ಹರಿತೀವಿ. ನಮ್ಮ ಮನೆಯಲ್ಲಿ ನನಗೆ ಮತ್ತು ನಮ್ಮ ತಂಗಿ ಮನೆಗೆ 2 ಮನೆಗೂ ಬೇಕು ಅಂತ. ಹಾಗಾಗಿ ಇದೇನು ನೀವು ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡಿಡ್ಬೋದು, ನೀವು ಫ್ರಿಜ್ಜಲ್ಲಿ ಇಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಆಚೆ ಕೂಡ ಎಷ್ಟು ದಿವಸ ಬೇಕಾದರೂ ಇಟ್ಕೊಬೋದು, ಇಲ್ಲ ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೊಬೋದು. ನಾವೇ ನಮ್ಮ ಮನೇಲಿ ಒಂದು 15 ದಿವಸ, ಒಂದು ವಾರ 15 ದಿವಸದವರೆಗೂ ಇರೋದು ಇಲ್ಲ ಬಿಡಿ ಖಾರ. ಒಂದು ವಾರದವರೆಗಂತೂ ಮಿಸ್ಸೇ ಇಲ್ಲ, ಇದ್ದೇ ಇರುತ್ತೆ. ಇವಾಗ ಅದನ್ನೆಲ್ಲ ಪಲ್ಯ ಮಾಡಿ ಸಾಂಬಾರೆಲ್ಲ ಮಾಡಿದ್ದಾಯಿತು. ಎಲ್ಲರಿಗೂ ಊಟಕ್ಕೂ ಕೂಡ ಕೊಟ್ಟಿದ್ದಾಯಿತು. ಒಂದು ಸ್ವಲ್ಪ ಮುದ್ದೆ ಇತ್ತು, ಅದೇ ಮುದ್ದೆನೇ ಸಾಕಾಗುತ್ತೆ ಇವಾಗ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಅಪ್ಪ ಒಬ್ಬರೇ ಇದ್ದು ಇವಾಗ ಅದೇ ಮುದ್ದೆನೇ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಅಡುಗೆ ಎಲ್ಲ ಆಯಿತು. ಎಲ್ಲ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಏನೇ ಅಡುಗೆ ಆಗಿದ ತಕ್ಷಣ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆವಾಗ ಒಂದು ಕೆಲಸ ಆಗುತ್ತೆ ನನಗೆ. ಅದಕ್ಕೆ ಅಡುಗೆ ಮನೆಯೂ ಕ್ಲೀನ್ ಆಯಿತು, ಅಡುಗೆನೂ ಆಯಿತು. ಬೇರೆ ಕೆಲಸಗಳು ಏನಿದೆ ಅದು ನೋಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ವಿಡಿಯೋ ಎಲ್ಲ ಮಾಡಿಬಿಟ್ಟು ಒಂದು ವಿಡಿಯೋ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾತಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಇವತ್ತಿನ ವ್ಲಾಗ್ ಹೀಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.